ಮನ್ರೇಗಾ ವರ್ಸಸ್ ಜಿ ರಾಮ್ಜಿ ಗದ್ದಲ ಸರ್ಕಾರ ಮತ್ತು ವಿಪಕ್ಷದ ನಡುವೆ ವಾಕ್ಸಮರ ಮುಂದುವರೆದಿದೆ. ಅಧಿವೇಶನದಲ್ಲಿ ಇದೇ ಒಂದು ವಿಚಾರವನ್ನ ಇಟ್ಕೊಂಡು ಎರಡೂ ಪಕ್ಷಗಳ ನಡುವೆ ಗಲಾಟೆ ನಡೀತಾನೆ. ಇಂದು ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಉತ್ತರವನ್ನ ಕೊಡಲಿದ್ದಾರೆ. ದಿನಕ್ಕೊಂದರಂತೆ ಒಂದೊಂದು ಅಸ್ತ್ರ ಸಿಗ್ತಾ ಇದೆ ವಿಪಕ್ಷಗಳಿಗೆ. ನಿನ್ನೆ ಕೆಜೆ ಜಾರ್ಜ್ ಅವರ ವಿಚಾರ ಸಿಕ್ತು. ಕೆಜೆ ಜಾರ್ಜ್ ಅವರು ರಾಜೀನಾಮೆಯನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂತ ವಿಚಾರ ಪ್ರಸ್ತಾಪ ಆಯಿತು. ಇನ್ನೊಂದು ಕಡೆ ಗವರ್ನರ್ ಭಾಷಣದ ವಂದನಾ ನಿರ್ಣಯದ ಮೇಲೆ ಇವತ್ತು ಸಿದ್ದರಾಮಯ್ಯನವರು ಉತ್ತರವನ್ನ ಕೊಡಲಿದ್ದಾರೆ. ಕೇಂದ್ರ ಸರ್ಕಾರವನ್ನ ಟಾರ್ಗೆಟ್ ಮಾಡಲಿರುವಂಥದ್ದು ಸಿಎಂ. ಈ ಅಧಿವೇಶನ ಕರೆದಿರುವಂಥದ್ದೇ ಅದಕ್ಕೆ. ಸಿಎಂ ತಂತ್ರಗಾರಿಕೆ ತಡಿಲಿಕ್ಕೆ ಬಿಜೆಪಿ ಪ್ರತಿತಂತ್ರವನ್ನ ಮಾಡಿದೆ. ಕೇಂದ್ರ ಸರ್ಕಾರವನ್ನ ಟಾರ್ಗೆಟ್ ಮಾಡುವಂತ ಹಿನ್ನೆಲೆಯಲ್ಲಿ ಅದಕ್ಕೇನಾದ್ರೂ ಕೌಂಟರ್ ಅಟ್ಯಾಕ್ ಮಾಡಬೇಕಲ್ಲ ವಿಪಕ್ಷ, ಅವರು ಕೂಡ ರೆಡಿ ಆಗಿದ್ದಾರೆ. ಅಬಕಾರಿ ಲಂಚ ಪ್ರಕರಣ ಚರ್ಚೆಗೆ ಹಿಂದೆ ಪಟ್ಟನ್ನ ಹಿಡಿತಾ ಇದ್ದಾರೆ. ಸಚಿವ ತಿಮ್ಮಾಪುರ ಅವರು ರಾಜೀನಾಮೆ ಕೊಡಲೇಬೇಕು ಅಂತ ಒತ್ತಡ ಹಾಕಲಿಕ್ಕೆ ಪ್ಲಾನ್ ಅನ್ನ ಮಾಡಿದ್ದಾರೆ. ಅಹೋರಾತ್ರಿ ಧರಣಿ ನಡೆಸುವಂತದ್ರ ಬಗ್ಗೆ ಬಿಜೆಪಿ ಚಿಂತನೆಯನ್ನ ಮಾಡಿರುವಂಥದ್ದು. ಇಲ್ಲಿ ಮನ್ರೇಗಾ ವರ್ಸಸ್ ಜಿ ರಾಮ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗವರ್ನರ್ ಭಾಷಣದ ಮೇಲೆ ಸಿದ್ದರಾಮಯ್ಯನವರು ಉತ್ತರವನ್ನ ಕೊಡಲಿದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಇವತ್ತಿನ ವಿಧಾನಸಭೆ ಕಲಾಪ, ವಿಧಾನ ಪರಿಷತ್ ಕಲಾಪ ಹೈಲೈಟ್ಸ್ ಅಂತ ನೋಡ್ತಾ ಹೋದಾದ್ರೆ ಏನೇನೆಲ್ಲ ಚರ್ಚೆ ಆಗ್ಬೋದು? ವಿಪಕ್ಷಗಳು ಯಾವ ರೀತಿಯಾಗಿ ರೆಡಿ ಆಗಿದ್ದಾವೆ, ಸರ್ಕಾರ ಯಾವ ರೀತಿ ಅದಕ್ಕೆ ಕೌಂಟರ್ ಆಗಿ ಅವರು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ, ಅಸ್ತ್ರವನ್ನ ಮಾಡ್ಕೊಂಡಿದ್ದಾರೆ ಅಂತ? ಒಂದು ಕಡೆ ವಿಧಾನ ಪರಿಷತ್ನಲ್ಲಿ ಕಲಾಪನೆ ನಡೀತಾ ಇಲ್ಲ. ಯಾಕಂದ್ರೆ ಈಗಾಗಲೇ ಅಲ್ಲಿ ಪ್ರತಿಪಕ್ಷ ಮತ್ತೆ ಆಡಳಿತ ಪಕ್ಷದ ಸದಸ್ಯರ ನಡುವೆ ದೊಡ್ಡ ಮಟ್ಟದ ಜಟಾಪಟಿ ನಡೀತಾ ಇದೆ. ಮತ್ತೊಂದು ಕಡೆ ಸಭಾಪತಿ ಅವರು ಕೂಡ ಸದಸ್ಯರ ನಡವಳಿಕೆ ಬೇಸತ್ತು ಎಲ್ಲೊಂದು ಕಡೆ ಸದನವನ್ನ ಇವತ್ತು ಮುಂದೂಡಿಕೆಯನ್ನು ಮಾಡಿದ್ದಾರೆ. ಹೀಗಾಗಿ ಇವತ್ತಿನ ಪರಿಷತ್ನಲ್ಲೂ ಕೂಡ ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ಮೇಲೆ ಚರ್ಚೆ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಮತ್ತೊಂದು ಕಡೆ ವಿಧಾನಸಭೆಯಲ್ಲೂ ಕೂಡ ಈಗಾಗಲೇ ರಾಜ್ಯಪಾಲರ ವಂದನಾ ನಿರ್ಣಯ ಭಾಷಣದ ಮೇಲೆ ಏನ್ ಚರ್ಚೆ ಆಗ್ತಾ ಇದೆ, ಪ್ರತಿಪಕ್ಷ ನಾಯಕರು ಎಲ್ಲರೂ ಕೂಡ ಮಾತಾಡೋದ್ರ ಮುಖಾಂತರವಾಗಿ ರಾಜ್ಯ ಸರ್ಕಾರದ ವೈಫಲ್ಯಗಳ ಬಗ್ಗೆ ಎಲ್ಲೊಂದು ಕಡೆ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ಮತ್ತೆ ಗವರ್ನರ್ಗೆ ಯಾವ ರೀತಿಯಾಗಿ ಸರ್ಕಾರ ನಡವಳಿಕೆ ತೋರಿದೆ ಆ ಒಂದು ವಿಚಾರವರೆಗೂ ಖಂಡನೆ ಮಾಡೋದ್ರ ಮುಖಾಂತರವಾಗಿ ಇಲ್ಲೊಂದು ಕಡೆ ಬರುವಂತ ದಿನಗಳಲ್ಲಿ ಕೂಡ ಸರ್ಕಾರಕ್ಕೆ ಒಂದು ರೀತಿ ಜನರು ತಕ್ಕ ಪಾಠವನ್ನು ಕಲಿಸ್ತಾರೆ ಅನ್ನೋ ಮಾತನ್ನ ವಿಧಾನಸಭೆಯಲ್ಲಿ ಈಗಾಗಲೇ ಪ್ರತಿಪಕ್ಷ ನಾಯಕರು ಕೂಡ ಆಡಿದ್ದಾರೆ. ಇದೀಗ ಆಡಳಿತ ಪಕ್ಷದ ನಾಯಕರುಗಳು ಕೂಡ ಇಲ್ಲೊಂದು ಕಡೆ ಪ್ರತಿಪಕ್ಷಗಳನ್ನು ಎದುರಿಸುವಂತ ನಿಟ್ಟಿನಲ್ಲಿ ಇವತ್ತು ಮುಖ್ಯಮಂತ್ರಿಗಳು ಖುದ್ದು ಏನು ರಾಜ್ಯಪಾಲರ ಭಾಷಣದ ವಂದನಾ ನಿರ್ಣಯದ ಮೇಲೆ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡುವಂತ ಸಾಧ್ಯತೆ ಕೂಡ ಇರುವಂತದ್ದು. ಉತ್ತರದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರವನ್ನ ಟಾರ್ಗೆಟ್ ಅನ್ನ ಮಾಡೋದ್ರ ಮುಖಾಂತರವಾಗಿ ಮತ್ತೊಮ್ಮೆ ಅಂದ್ರೆ ಗವರ್ನರ್ ಹೇಳಬೇಕಾದಂತ ಅಂಶಗಳನ್ನ ಮುಖ್ಯಮಂತ್ರಿಗಳು ಹೇಳೋದ್ರ ಮುಖಾಂತರವಾಗಿ ಎಲ್ಲ ಒಂದು ಕಡೆ ಕೇಂದ್ರ ಸರ್ಕಾರದಿಂದ ಯಾವ ರೀತಿಯಾಗಿ ರಾಜ್ಯಕ್ಕೆ ಅನ್ಯಾಯವಾಗಿದೆ ಅನ್ನೋದ್ರ ಬಗ್ಗೆ ಮತ್ತೊಮ್ಮೆ ಒಂದು ರೀತಿ ಸಮರವನ್ನ ಸಾರೋದ್ರ ಮುಖಾಂತರವಾಗಿ ಬಿಜೆಪಿ ನಾಯಕರಿಗೂ ಕೂಡ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಕೂಡ ಮುಖ್ಯಮಂತ್ರಿಗಳು ಮುಂದಾಗಿರುವಂತದ್ದು ಇವತ್ತಿನ ಸದನ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಒಂದು ವೇಳೆ ಏನಾದರೂ ಇವತ್ತು ಮತ್ತೊಂದು ಕಡೆ ಅಬಕಾರಿ ಸಚಿವರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ ಅವರು ರಾಜೀನಾಮೆಯನ್ನು ಕೊಡಲೇಬೇಕು ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಪಟ್ಟಣ ಹಿಡಿದಿದ್ರೆ ಇದನ್ನ ಹೋರಾಟವನ್ನು ಯಾವ ರೀತಿಯಾಗಿ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ದರೆ ಅದರಿಗೆ ಸಕ್ಸಸ್ ಆಗುತ್ತೆ ನಿಟ್ಟಿನಲ್ಲಿ ಕೂಡ ಚರ್ಚೆ ಕೂಡ ಮಾಡಿರುವಂಥದ್ದು. ಒಂದು ವೇಳೆ ಮುಖ್ಯಮಂತ್ರಿಗಳು ಇವತ್ತು ಉತ್ತರವನ್ನು ಕೊಟ್ಟದೇ ಆದಲ್ಲಿ ಅದಕ್ಕೆ ಮುಂಚಿತವಾಗಿಯೇ ಅಬಕಾರಿ ವಿಚಾರವನ್ನು ಇಟ್ಕೊಳ್ಳೋದ್ರ ಮುಖಾಂತರವಾಗಿ ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನು ಮಾಡುವಂತ ನಿಟ್ಟಿನಲ್ಲಿ ಎರಡೂ ಸದನದಲ್ಲೂ ಕೂಡ ಚರ್ಚೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರು ಮುಂದಾಗಿರುವಂಥದ್ದು. ಒಂದು ವೇಳೆ ಏನಾದರೂ ಚರ್ಚೆಗೆ ಸ್ಪೀಕರ್ ಅನುಮತಿಯನ್ನು ಕೊಟ್ಟದೇ ಆದಲ್ಲಿ ಇವತ್ತು ಕೂಡ ಸದನ ರಣರಂಗವಾಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈಗಾಗಲೇ ಅಬಕಾರಿ ಸಚಿವರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ ಅವರು ನಾನು ಯಾವುದೇ ತಪ್ಪನ್ನ ಮಾಡಿಲ್ಲ ಅನ್ನೋ ಮಾತನ್ನ ಮುಖ್ಯಮಂತ್ರಿಗಳಿಗೆ ಖುದ್ದು ತಿಳಿಸಿದ್ದಾರೆ. ಮತ್ತೆ ಮುಖ್ಯಮಂತ್ರಿಗಳು ಕೂಡ ಅಬಕಾರಿ ಸಚಿವರಾಗಿರ್ತಕ್ಕಂಥ ಆರ್ ಬಿ ತಿಮ್ಮಾಪುರ ಪರವಾಗಿ ಶಾಸಕರು ಸಚಿವರೆಲ್ಲರೂ ಕೂಡ ನಿಲ್ಲಬೇಕು ನಿಟ್ಟಿನಲ್ಲಿ ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಈ ಒಂದು ವಿಚಾರ ಬಂದಂತ ಸಂದರ್ಭದಲ್ಲಿ ಸಹಜವಾಗಿಯೇ ಈ ಹಿಂದಿನ ಬಿಜೆಪಿ ಸರ್ಕಾರದ ಹಗರಣಗಳ ಬಗ್ಗೆ ಏನು ಇದೆ ಅದನ್ನ ಒಂದು ರೀತಿ ಉಲ್ಲೇಖ ಮಾಡೋದ್ರ ಮುಖಾಂತರವಾಗಿ ಬಿಜೆಪಿ ನಾಯಕರಿಗೆ ಕೌಂಟರ್ನ ಕೊಡುವಂಥದ್ದು ಮತ್ತೆ ಆರ್ ಬಿ ತಿಮ್ಮಾಪುರ ಪರವಾಗಿ ನಿಲ್ಲುವಂತ ನಿಟ್ಟಿನಲ್ಲಿ ಕೂಡ ಸರ್ಕಾರ ಮುಂದಾಗಬಹುದು. ಇದ್ರ ಜೊತೆಗೆ ಒಂದಷ್ಟು ಸರ್ಕಾರದ ವೈಫಲ್ಯಗಳು ಈಗಾಗಲೇ ಗೃಹಲಕ್ಷ್ಮಿ ಹಣದ ಕೂಡ 5,000 ಕೋಟಿ ಅನ್ನೋ ಒಂದು ಕಳೆದ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಪ್ರತಿಪಕ್ಷ ನಾಯಕರು ಚರ್ಚೆಯನ್ನು ಕೂಡ ಮಾಡಿದ್ರು. ಮತ್ತೊಂದು ಕಡೆ ಅದು ಏರಿಕೆ ಕೂಡ ಆಗ್ತಾ ಇದೆ. ಇದ್ರ ವಿಚಾರವಾಗಿ ಆಗಿರ್ಬೋದು ಮತ್ತೆ ಅನ್ನಭಾಗ್ಯದ ವಿಚಾರದಲ್ಲಿ ಇನ್ನೂ 1 ತಿಂಗಳ ಹಣವನ್ನು ಕೂಡ ಕೊಟ್ಟಿಲ್ಲ ಅನ್ನೋದು ಹೀಗೆ ಸರ್ಕಾರದ ವೈಫಲ್ಯಗಳ ಮುಖಾಂತರವಾಗಿ ಮತ್ತೆ ಕಾನೂನು ಸುವ್ಯವಸ್ಥೆ ವಿಚಾರ ಆಗಿರ್ಬೋದು. ಮತ್ತೊಂದು ಕಡೆ ನಿನ್ನೆ ಬಳ್ಳಾರಿ ವಿಚಾರ ಕೂಡ ಸದನ ಕೂಡ ಪ್ರಸ್ತಾಪ ಆಯಿತು. ಖುದ್ದು ಜನಾರ್ದನ್ ರೆಡ್ಡಿ ಅವರ ಪ್ರಸ್ತಾಪವನ್ನು ಮಾಡೋದ್ರ ಮುಖಾಂತರವಾಗಿ ನಾರಾ ಭರತ್ ರೆಡ್ಡಿ ಮತ್ತೆ ಡಿಸಿಎಂ ಡಿ ಕೆ ಶಿವಕುಮಾರ್ ವಿರುದ್ಧವಾಗಿ ನೇರವಾಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಮತ್ತೆ ಅಲ್ಲಿ ಜನಾರ್ದನ್ ರೆಡ್ಡಿ ಅವರು ಕೂಡ ಸವಾಲನ್ನು ಹಾಕಿದ್ದಾರೆ. ಈ ಒಂದು ವಿಚಾರವನ್ನು ಇಲ್ಲಿಗೆ ಬಿಡಲ್ಲ, ನನ್ನ ಮುಂದಿನ ದಿನಗಳಲ್ಲೂ ಕೂಡ ಅದನ್ನ ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ಯುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಹೋರಾಟವನ್ನು ಮಾಡಬೇಕು ನಿಟ್ಟಿನಲ್ಲಿ ಕೂಡ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಎಲ್ಲದರ ಬಗ್ಗೆಯೂ ಕೂಡ ಇವತ್ತು ಮುಖ್ಯಮಂತ್ರಿಗಳು ಮತ್ತೊಂದು ಕಡೆ ಕಾನೂನು ಸುವ್ಯವಸ್ಥೆ ವಿಚಾರವಾಗಿ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಇವತ್ತು ಉತ್ತರವನ್ನು ಕೊಡುವಂತ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಮುಖ್ಯಮಂತ್ರಿಗಳು ಕೂಡ ಕೇಂದ್ರ ಸರ್ಕಾರದ ವಿಚಾರವಾಗಿ ಅಂದ್ರೆ ಕೇಂದ್ರ ಸರ್ಕಾರದ ವಿಬಿಜಿ ಯೋಜನೆ ವಿರುದ್ಧವಾಗಿ ಏನು ಯೋಜನೆಯನ್ನ ಕೇಂದ್ರ ಸರ್ಕಾರ ಮಾಡಿದೆ ಆ ಒಂದು ಯೋಜನೆಯನ್ನ
ವಾಪಸ್ ಪಡಿಬೇಕು. ಆ ಮುಖಾಂತರವಾಗಿ ಮನ್ರೇಗಾ ಯೋಜನೆ ಏನಿತ್ತು, ಈ ಹಿಂದಿನ ಯೋಜನೆಯನ್ನ ಮತ್ತೆ ಅನುಷ್ಠಾನವನ್ನು ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಒಂದು ಖಂಡನ ನಿರ್ಣಯವನ್ನ ಮಾಡುವಂತ ನಿಟ್ಟಿನಲ್ಲಿ ಇವತ್ತಿನ ಸದನ ಅಂದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟ ಬಳಿಕವಾಗಿ ನಾಳೆ ಕೂಡ ಸದನ ಇಲ್ಲ, ಸೋಮವಾರ, ಮಂಗಳವಾರ ಮತ್ತೆ ಬುಧವಾರ 3 ದಿನಗಳ ಕೂಡ ಅಧಿವೇಶನ ವಿಸ್ತರಣೆಯನ್ನು ಸರ್ಕಾರ ಮಾಡಿದೆ. ಹೀಗಾಗಿ ಕೊನೆಯ 2 ದಿನಗಳಲ್ಲಿ ಖಂಡನ ನಿರ್ಣಯ ಮಾಡೋದ್ರ ಮುಖಾಂತರವಾಗಿ ಎಲ್ಲ ಒಂದ್ ಕಡೆ ಕೇಂದ್ರ ಸರ್ಕಾರಕ್ಕೆ ಒಂದು ರೀತಿ ಟಕ್ಕರನ್ನು ಕೊಡುವಂತ ನಿಟ್ಟಿನಲ್ಲಿ ಕೂಡ ಸರ್ಕಾರ ಮುಂದಾಗಿರುವಂತದ್ದು. ಹೀಗಾಗಿ ಇವತ್ತಿನ ಸದನ ಕೂಡ ಅತ್ಯಂತ ಮಹತ್ವವನ್ನು ಪಡ್ಕೊಂಡಿದೆ. ಇವತ್ತು ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟದೇ ಆದಲ್ಲಿ ಒಂದು ರೀತಿ ದೊಡ್ಡ ಮಟ್ಟದ ಸದ್ದು ಗದ್ದಲವಾಗುವಂತ ಸಾಧ್ಯತೆ ಇರುವಂತದ್ದು. ಪೃಥ್ವಿರಾಜ್, ಅಲ್ಲ, ವಿಪಕ್ಷದವ್ರು ಏನಾದ್ರೂ ಅಹೋರಾತ್ರಿ ಧರಣಿಯನ್ನ ಮಾಡುವಂತ ಸಾಧ್ಯತೆ ಇದೆಯಾ ಇವತ್ತು? ಯಾಕೆಂದ್ರೆ ಸಾಕಷ್ಟು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂತ ಪ್ರಯತ್ನ, ಮತ್ತೊಂದ್ ಕಡೆ ಸಚಿವರು ರಾಜೀನಾಮೆ ಕೊಡ್ಲೇಬೇಕು ಅನ್ನುವಂತ ಒತ್ತಡ ಅಹೋರಾತ್ರಿ ಧರಣಿ ಮುಖಾಂತರ ಮಾಡುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇತ್ತಲ್ಲ. ಅಹೋರಾತ್ರಿ ಧರಣಿ ಬಗ್ಗೆ ರಾಜ್ಯ ಬಿಜೆಪಿ ನಾಯಕರು ಮೊದಲು ಚಿಂತನೆಯನ್ನು ಮಾಡಿದರು ಪೃಥ್ವಿರಾಜ್. ಆದ್ರೀಗ ಸದನ ನಾಳೆ ಮುಕ್ತಾಯವಾಗಬೇಕಾಗಿತ್ತು. ಆದರೆ ಸರ್ಕಾರದ ಅಂದ್ಕೊಂಡಂತೆ ಕಲಾಪ ಒಂದಷ್ಟು ಬಿಸ್ನೆಸ್ ಏನಿದೆ ಅದನ್ನು ನಡೆಸುವಂತ ನಿಟ್ಟಿನಲ್ಲಿ ಕೂಡ ಸಮಯವನ್ನು ಇನ್ನೂ ಕೂಡ ವಿಸ್ತರಣೆ ಮಾಡುವಂತ ನಿಟ್ಟಿನಲ್ಲಿ ಕೂಡ ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಆ ಕಾರಣಕ್ಕೋಸ್ಕರವಾಗಿಯೇ ಈಗ ಅಧಿವೇಶನ ವಿಸ್ತರಣೆ ಆದಂಥ ಸಂದರ್ಭದಲ್ಲಿ ಈಗ ಅಹೋರಾತ್ರಿ ಧರಣಿಯನ್ನ ಬೇಡ ಅನ್ನೋ ಒಂದು ಮನಸ್ಥಿತಿಗೆ ರಾಜ್ಯ ಬಿಜೆಪಿ ನಾಯಕರು ಬಂದಿದ್ದಾರೆ. ಯಾಕಂದ್ರೆ ನಾಳೆ ಏನಾದರೂ ಅಧಿವೇಶನ ಮುಕ್ತಾಯ ಆಗ್ತಿದ್ರೆ ಇವತ್ತು ರಾತ್ರಿನೇ ಅಹೋರಾತ್ರಿ ಧರಣಿಯನ್ನು ನಡೆಸುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯದ ಬಿಜೆಪಿ ನಾಯಕರು ತೀರ್ಮಾನವನ್ನು ಕೈಗೊಳ್ತಾ ಇದ್ರು. ಆದರೆ ಸೋಮವಾರ, ಮಂಗಳವಾರ ಮತ್ತೆ ಬುಧವಾರದವರೆಗೂ ಕೂಡ ಅಧಿವೇಶನ ವಿಸ್ತರಣೆ ಆದಂಥ ಸಂದರ್ಭದಲ್ಲಿ ಇನ್ನೂ ಕೂಡ 3 ದಿನಗಳ ಕಾಲ ಅಧಿವೇಶನ ಸಿಗುತ್ತೆ. ಅಂತ ಸಂದರ್ಭದಲ್ಲಿ ಸರ್ಕಾರ ಕೂಡ ಅನುಮತಿಯನ್ನ ಸಿಗಬಹುದು, ಸ್ಪೀಕರ್ ಕೂಡ ಅವಕಾಶ ಮಾಡಿಕೊಡ್ಬೋದು. ಅಂತ ಸಂದರ್ಭದಲ್ಲಿ ಅದ್ರ ಬಗ್ಗೆ ಚರ್ಚೆಯನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ರಾಜ್ಯದ ಬಿಜೆಪಿ ನಾಯಕರು ಮನಸ್ಥಿತಿಗೆ ಬಂದಿದ್ದಾರೆ. ಆದರೆ ಸದ್ಯಕ್ಕಂತೂ ರಾಜ್ಯಪಾಲರ ಭಾಷಣದ 1ನೇ ನುಡಿಯ ಬಗ್ಗೆ ಮಾತ್ರ ಈಗ ಸದನದಲ್ಲಿ ಚರ್ಚೆ ಆಗ್ತಿರುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಏನು ಉತ್ತರವನ್ನು ಕೊಡ್ತಾರೆ ಅನ್ನೋ ಒಂದು ಆಲೋಚನೆಯಲ್ಲಿ ಈಗ ಬಿಜೆಪಿ ನಾಯಕರು ಇರುವಂಥದ್ದು. ಮುಖ್ಯಮಂತ್ರಿಗಳ ನಡೆ ಮತ್ತೆ ಅವರ ಉತ್ತರವನ್ನ ನೋಡಿದ ಬಳಿಕವಾಗಿ ಮುಂದಿನ ಕಾರ್ಯತಂತ್ರವನ್ನು ರೂಪಿಸುವಂತ ಕೂಡ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಬಹುಶಃ ಏನಾದರೂ ಇವತ್ತು ಉತ್ತರ ಕೊಟ್ಟ ಬಳಿಕವಾಗಿ ಸೋಮವಾರ, ಮಂಗಳವಾರ ಏನಾದರೂ ಅಬಕಾರಿ ಸಚಿವರ ವಿಚಾರವಾಗಿ ಏನಾದರೂ ಚರ್ಚೆ ಮಾಡಿಕೊಟ್ಟದ್ದೇ ಆದಲ್ಲಿ ಅಲ್ಲಿ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡೋದ್ರ ಮುಖಾಂತರವಾಗಿ ಸೋಮವಾರದಿಂದಲೇ ಅಹೋರಾತ್ರಿ ಧರಣಿಯನ್ನು ಮಾಡುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯದ ಬಿಜೆಪಿ ನಾಯಕರು ತೀರ್ಮಾನ ಮಾಡಬಹುದು. ಪೃಥ್ವಿರಾಜ್.